ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಂತಿಮ BA ಪತ್ರಿಕೆ 6 ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪತ್ರಿಕೆ ಇದು. ಈಗಾಗಲೇ ಪತ್ರಿಕೆ 5 ಕಾವ್ಯ ಮತ್ತು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಸಾಹಿತ್ಯ ಗಮನ ಅನ್ನುವಂಥ ಪಠ್ಯದ ಕೆಲವು ಭಾಗಗಳನ್ನು, ಕಾವ್ಯದ ಭಾಗಗಳನ್ನು ಮತ್ತು ಸಾಹಿತ್ಯ ಚರಿತ್ರೆ ಭಾಗಗಳನ್ನು ಮಾಡಿ ಮುಗಿಸಿದೆ. ಸೊ ನಾವು ಮುಂದಕ್ಕೆ ಪತ್ರಿಕೆ 6ರಲ್ಲಿರ್ತಕ್ಕಂತಹ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಕೆಲವು ಭಾಗಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸಾಹಿತ್ಯ ಮೀಮಾಂಸೆ ಈ ಪಠ್ಯ ಏನಿದೆ, ಈ ಪಠ್ಯದಲ್ಲಿ 3 ವಿಭಾಗಗಳನ್ನು ಗಮನಿಸ್ಕೊಳ್ತೀವಿ. ಒಂದನೇದಾಗಿ ಭಾರತೀಯ ಕಾವ್ಯ ಮೀಮಾಂಸೆ, ಎರಡನೇದು ಕನ್ನಡ ಮೀಮಾಂಸೆ, ಭಾಗ 3ನೇದು ಪಾಶ್ಚಾತ್ಯ ಕಾವ್ಯ ಚಿಂತನೆ. ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಒಂದೆರಡು ತರಗತಿಗಳು ಈಗಾಗಲೇ ನಮಗೆ ಗಮನಕ್ಕೆ ಬಂದಿವೆ, ನಮಗೆ ಆಗಿವೆ. ಮೊದಲಾಗಿ ಕಾವ್ಯ ಮೀಮಾಂಸೆ ಮತ್ತು ಕಾವ್ಯ ಚಿಂತನೆಗೆ ಸಂಬಂಧಪಟ್ಟದ್ದು ಅಂದರೆ ಅವು ಏನು ಬೇರೆ ಬೇರೆಯ, ಅವು ಅದರ ನಡುವೆ ಇರ್ತಕ್ಕಂಥ ಭಿನ್ನತೆಗಳು ಏನು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಭಾರತೀಯ ಕಾವ್ಯ ಮೀಮಾಂಸೆ ಹೇಳಿ ಕೇಳೋದು ಭಾರತೀಯ ಕಾವ್ಯ ಮೀಮಾಂಸೆ, ಎರಡನೇದ್ದು 3ನೇ ಭಾಗ ಏನಿದೆ ಪಾಶ್ಚಾತ್ಯ ಕಾವ್ಯ ಚಿಂತನೆ ಅನ್ನುವಂಥದ್ದು. ಕನ್ನಡ ಮೀಮಾಂಸೆ ಅನ್ನೋದು ಪ್ರತ್ಯೇಕವಾಗಿದೆ, ಅದನ್ನು ಮತ್ತೆ ಮಾತಾಡ್ಕೊಳ್ಬೇಕು ನಾವೀಗ. ಸೊ ಭಾರತೀಯ ಕಾವ್ಯ ಮೀಮಾಂಸೆ ಅರ್ಥಾತ್ ಭಾರತೀಯ ಭಾಷೆಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಕಾವ್ಯ ಮೀಮಾಂಸೆ ಏನಿದೆ, ಕಾವ್ಯದ ಕುರಿತಂಥ ಚರ್ಚೆಗಳೇನಿವೆ, ಕಾವ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಂಗಗಳು ಅರ್ಥಾತ್ ಕಾವ್ಯದ ಆಕಾರ ಪರಿಕರಗಳು ಅಂತ ಏನು ಹೇಳ್ತೇವೆ, ಮತ್ತು ಕಾವ್ಯದ ಗುಣಗಳು, ಕಾವ್ಯದ ಪರಿಣಾಮಗಳು, ಇವೆಲ್ಲವನ್ನು ವಿಸ್ತಾರವಾಗಿ ಗಮನಿಸಿಕೊಳ್ತಕ್ಕಂಥದ್ದು ಏನಿದೆ ಅದು ಭಾರತೀಯ ಕಾವ್ಯ ಮೀಮಾಂಸೆ ಆಗುತ್ತೆ. ಹಾಗಾಗಿ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ವಿಕಾಸಗಳನ್ನು ಭಾರತೀಯ ಭಾಷೆಗಳಲ್ಲಾಗಿರ್ತಕ್ಕಂಥ ಸಾಹಿತ್ಯದ ಬೇರೆ ಬೇರೆ ಬೆಳವಣಿಗೆಗಳೇನೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಿದ್ಧಾಂತಗಳೇನಿವೆ, ಇವುಗಳನ್ನು ಆಧರಿಸಿಕೊಂಡು ನಾವು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಅಭ್ಯಾಸ ಮಾಡ್ತೀವಿ. ಒಟ್ಟಿನಲ್ಲಿ ಹೇಳೋದಾದರೆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನೋದು ಭಾರತೀಯ ಕಾವ್ಯ ಪರಂಪರೆಯ ಗುಣಲಕ್ಷಣಗಳನ್ನು ಅದು ಹೇಳ್ತಕ್ಕಂಥದ್ದು. ಆದರೆ ಪಾಶ್ಚಾತ್ಯ ಕಾವ್ಯ ಚಿಂತನೆ ಅನ್ನೋದು ಬೇರೆ. ಪಾಶ್ಚಾತ್ಯದಲ್ಲಿರ್ತಕ್ಕಂಥ ಪಾಶ್ಚಾತ್ಯರ ಬದುಕು ಭಿನ್ನವಾಗಿರ್ತದೆ, ಭಾರತೀಯರ ಬದುಕು ಭಿನ್ನ. ಪಾಶ್ಚಾತ್ಯ ಸಂಸ್ಕೃತಿ ಭಿನ್ನ, ಭಾರತೀಯ ಸಂಸ್ಕೃತಿ ಭಿನ್ನ. ಸೊ ಆವಾಗ ಲೋಕೋ ಭಿನ್ನ ರುಚಿ ಅಂತ ಹೇಳ್ತೇವೆ ನಾವು. ಸೊ ಅದೇ ರೀತಿಯಲ್ಲಿ ಭಾರತೀಯ ಒಟ್ಟು ನೀವು ಸಂಸ್ಕೃತಿಯನ್ನು ಗಮನಿಸ್ಕೊಳ್ತಾ ಹೋದರೆ, ಇತರೆ ನೀವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಗಮನಿಸ್ಕೊಳ್ತಾ ಹೋದರೆ, ಭಾರತೀಯ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ನಡುವೆ ಭಾಳ ಅಜಗಜ ಅಂತರವಿದೆ. ಹಾಗಾಗಿ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಚಿಂತನೆಯನ್ನು ಒಂದೇ ತಕ್ಕಡಿಯಲ್ಲಿ ತೂಕಿ ನೋಡಲಿಕ್ಕೆ ಆಗುವುದಿಲ್ಲ. ಪಾಶ್ಚಾತ್ಯ ಭಾರತೀಯರು ಸಾಹಿತ್ಯಕ್ಕೆ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಬೆಲೆ ಏನಿದೆ, ಭಾರತೀಯ ಸಾಹಿತ್ಯ ಸಂಸ್ಕೃತಿ ಇರ್ತಕ್ಕಂಥ ಮೌಲಿಕತೆ ಏನಿದೆ, ಅದು ಪಾಶ್ಚಾತ್ಯ ಸಾಹಿತ್ಯ ಸಂಸ್ಕೃತಿಗೂ ಅದೇ ರೀತಿ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪಾಶ್ಚಾತ್ಯ ಜೀವನ ಪದ್ಧತಿ ಹೇಗೆ ಭಿನ್ನವಾಗಿರ್ತದೋ, ಪಾಶ್ಚಾತ್ಯ ಕಾವ್ಯ ಚಿಂತನೆಗಳು ಸಹ ಅದೇ ರೀತಿ ಭಿನ್ನವಾಗಿವೆ. ಹಾಗಾಗಿ ಪಾಶ್ಚಾತ್ಯದ ಬೇರೆ ಬೇರೆ ಮೀಮಾಂಸಕರು ಅಥವಾ ನೀವು ಅದನ್ನು ವಿಮರ್ಶಕರು ಅಂತ ಹೇಳ್ತಿರೋ ಏನು. ಸೊ ಬೇರೆ ಬೇರೆ ಪಾಶ್ಚಾತ್ಯ ಮೀಮಾಂಸಕರೇನಿದ್ದಾರೆ ಅವರು ಸಾಹಿತ್ಯದ ಕುರಿತು ಏನು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ
ಸೊ ಮತ್ತು ಆ ಹಿನ್ನೆಲೆಯಲ್ಲಿ ಪಾಶ್ಚಾತ್ಯ ಭಾಷೆಗಳಲ್ಲಿ ಸಾಹಿತ್ಯ ಯಾವ ರೀತಿ ಬೆಳೆದು ಬಂದಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಆಗ ಮಾತ್ರ ಪಾಶ್ಚಾತ್ಯ ಕಾವ್ಯ ಚಿಂತನೆ ಇದೆ, ಕಾವ್ಯ ಚಿಂತನೆ ಅಥವಾ ನೀವು ಅದರ ಕಾವ್ಯ ವಿಮರ್ಶೆ ಅಂತ ಹೇಳುವಾದರೂ ಅದು ಯಾವ ರೀತಿ ಬೆಳೆದು ಬಂತು, ಅದರ ಒಟ್ಟು ವಿಷಯಗಳು ವಿಸ್ತಾರಗಳಾಗಿ ಏನು ಅನ್ನೋದನ್ನು ನಾವು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾಗ 3ಕ್ಕೆ ಸಂಬಂಧಪಟ್ಟಂಥ ಪಾಶ್ಚಾತ್ಯ ಕಾವ್ಯ ಚಿಂತನೆಯ ಕೆಲವು ಭಾಗಗಳು ಇಲ್ಲಿವೆ. ಅದರಲ್ಲಿ 6 ಅಧ್ಯಾಯಗಳಿವೆ. ಅರಿಸ್ಟಾಟಲ್ ಮತ್ತು ಅವನ ಸಿದ್ಧಾಂತಗಳು, ವರ್ಡ್ಸ್ವರ್ತ್ ಮತ್ತು ಅವ ಹೇಳ್ತಕ್ಕಂಥ ಕಾವ್ಯದ ಸ್ವರೂಪ, ಟಿ.ಎಸ್. ಎಲಿಯಟ್ ಮತ್ತು ಅವನ ಸಿದ್ಧಾಂತ, ಆಮೇಲೆ ಮಾರ್ಕ್ಸ್ವಾದಿ ಚಿಂತನೆ, ಹಾಗೆ ಸ್ತ್ರೀವಾದಿ ಚಿಂತನೆ, ವಸಾಹತೋತ್ತರ ಚಿಂತನೆ. ಈ ಚಿಂತನೆಗಳ ಎಲ್ಲ ಚಿಂತನೆಗಳೇನಿವೆ, ಎಲ್ಲ ಸಿದ್ಧಾಂತಗಳೇನಿವೆ, ಎಲ್ಲ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನಾವು ಪಾಶ್ಚಾತ್ಯ ಕಾವ್ಯಗಳನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ಇಲ್ಲ ಅಂತಾದರೆ ನಾವು ಪಾಶ್ಚಾತ್ಯ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಭಾರತೀಯ ಸಾಹಿತ್ಯದ ಉದ್ದೇಶವೇ ಬೇರೆ, ಪಾಶ್ಚಾತ್ಯ ಸಾಹಿತ್ಯದ ಉದ್ದೇಶವೇ ಬೇರೆ. ಭಾರತೀಯ ಸಾಹಿತ್ಯ ಭಾರತೀಯರಲ್ಲಿ ಉಂಟು ಮಾಡ್ತಕ್ಕಂಥ ಪರಿಣಾಮಗಳು ಬೇರೆ ಆಗಿರ್ತವೆ. ಪಾಶ್ಚಾತ್ಯ ಸಾಹಿತ್ಯ ಪಾಶ್ಚಾತ್ಯರಲ್ಲಿ ಉಂಟು ಮಾಡಿರ್ತಕ್ಕಂಥ ಅಥವಾ ಅದನ್ನೇ ಭಾರತೀಯರು ಓದಿದರೂ ಸಹ ಭಾರತದಲ್ಲಿ ಉಂಟು ಮಾಡ್ತಕ್ಕಂಥ ಪರಿಣಾಮಗಳು ಬೇರೆ ಆಗ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸಾಹಿತ್ಯ ಚಿಂತಕರೇನಿದ್ದಾರೆ ಅವರು ಈ ಸಾಹಿತ್ಯದ ಕುರಿತು, ಅಂದರೆ ಪಾಶ್ಚಾತ್ಯ ಸಾಹಿತ್ಯ ಕುರಿತು ತಮ್ಮ ಏನು ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಅನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದೇ ಪಾಶ್ಚಾತ್ಯ ಕಾವ್ಯ ಚಿಂತನೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ದೃಷ್ಟಿಯಿಂದ ನಾವು ಇಲ್ಲಿ ಕೆಲವು ವಿಚಾರಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮೊದಲನೇದಾಗಿ ಭಾಗ 3ರ ಮೊದಲ ಅಧ್ಯಾಯವನ್ನು ನಾವು ಗಮನಿಸ್ಕೊಳ್ಬೇಕಿಲ್ಲ. ಪಾಶ್ಚಾತ್ಯ ಕಾವ್ಯ ಚಿಂತನೆ ಪ್ರವೇಶಿಕೆ ಅಂತ ಇದೆ. ಆದರೆ ಪಾಶ್ಚಾತ್ಯ ಕಾವ್ಯ ಚಿಂತನೆ ಯಾವ ರೀತಿ ಬೆಳೆದು ಬಂತು, ಯಾರಿಂದ ಅದು ಉಂಟಾಯಿತು, ಯಾರು ಆ ಪಾಶ್ಚಾತ್ಯ ಕಾವ್ಯ ಚಿಂತನೆ ಸೃಷ್ಟಿಗೆ ಕಾರಣಕರ್ತರು ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಪ್ರವೇಶಿಕೆಯಾಗಿ ಪೀಠಿಕೆಯಾಗಿ ನಾವು ಗಮನಿಸ್ಕೊಳ್ಬೇಕು. ನಾವು ಓದ್ತಾನೆ ವಿವರಿಸ್ಕೊಂಡು ಹೋಗ್ತೀವಿ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಓದನ್ನು ಸಾಮಾನ್ಯವಾಗಿ ಅರಿಸ್ಟಾಟಲ್ ಮತ್ತು ಅವನ ಗುರು ಪ್ಲೇಟೋನಿಂದ ಆರಂಭಿಸುವ ರೂಢಿ ಬೆಳೆದು ಬಂದಿದೆ. ಸೊ ತತ್ವಶಾಸ್ತ್ರಜ್ಞರು ಅರಿಸ್ಟಾಟಲ್, ಪ್ಲೇಟೋ ಇವರೆಲ್ಲ ತತ್ವಜ್ಞಾನರು, ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ಅಂತೇಳಿ ಫಿಲಾಸಫರ್ಸ್ ಅಂತ ಹೇಳ್ತೀವಿ. ಸೊ ಈ ತತ್ವಶಾಸ್ತ್ರಜ್ಞರೇನಿದ್ದಾರೆ, ಸೊ ಈ ಫಿಲಾಸಫರ್ಸ್ಗಳೇನಿದ್ದಾರೆ, ಅವರು ಪಾಶ್ಚಾತ್ಯ ಕಾವ್ಯದ ಕುರಿತು ಕಾವ್ಯಗಳ ಕುರಿತು ಏನು ಅಭಿಪ್ರಾಯವನ್ನು ಹೇಳಿದ್ದಾರೆ ಅಂತ ನಮಗೆ ಗಮನಿಸ್ಕೊಳ್ಬೇಕು. ಹಾಗಾಗಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅನ್ನೋದೇನಿದೆ ಅದು ಆರಂಭವಾಗುವುದೇ ಅರಿಸ್ಟಾಟಲ್ ಮತ್ತು ಅವನ ಗುರು ಅರಿಸ್ಟಾಟಲ್ನ ಹಿಂದೆ ಇದ್ದಂತಹ ಪ್ಲೇಟೋ ಏನಿದ್ದಾನೆ ಅವರ ಕಾಲದಿಂದ ನಾವು ಗಮನಿಸ್ಕೊಳ್ಬೇಕು. ಮೊದಲಿಗೆ ನಾವು ಪ್ಲೇಟೋನ ಕುರಿತು ಮಾತಾಡಬೇಕಾಗ್ತದೆ. ಯಾಕಂದರೆ ಅರಿಸ್ಟಾಟಲ್ನ ಗುರು ಪ್ಲೇಟೋ ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಕವಿಗಳ ಕುರಿತಾಗಿ ಹೇಳಿದ ನಕಾರಾತ್ಮಕ ಅಥವಾ ಭಂಜಕ ವಿಮರ್ಶೆಗೆ ಪ್ರಕ್ರಿಯೆಯಾಗಿ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆಯನ್ನು ವಿವರಿಸಿಕೊಳ್ಳಬೇಕಾಗುತ್ತೆ. ಪ್ಲೇಟೋ ಒಂದು ಕೃತಿಯನ್ನು ಬರೀತಾನೆ, ರಿಪಬ್ಲಿಕ್. ಸೊ ಈ ರಿಪಬ್ಲಿಕ್ ಅನ್ನೋದು ಒಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೃತಿ. ಆ ಕೃತಿಯಲ್ಲಿ ಕಾವ್ಯದ ಕುರಿತು ಆತ ಕೆಲವಾರು ಮಾತುಗಳನ್ನೆಲ್ಲ ಹೇಳ್ತಾನೆ. ಅವ ಏನು ಹೇಳ್ತಾನೆ, ಕಾವ್ಯ ಮತ್ತು ಕವಿಗಳ ಕುರಿತಾಗಿ ನಕಾರಾತ್ಮಕವಾದ ವಿಚಾರಗಳು, ನೆಗೆಟಿವ್ ಥಿಂಗ್ಸ್, ನಾಟ್ ಇಟ್ ಈಸ್ ಪಾಸಿಟಿವ್. ಸೊ ನಕಾರಾತ್ಮಕ ವಿಚಾರಗಳನ್ನು ಅಥವಾ ಭಂಜಕ ವಿಮರ್ಶೆಗೆ ಪ್ರಕ್ರಿಯೆಯಾಗಿ ಏನು ಆ ಪ್ಲೇಟೋ ಕವಿಗಳ ಕುರಿತಾಗಿ ನಕಾರಾತ್ಮಕ, ಕಾವ್ಯ ಕವಿಗಳು ಸಮಾಜಕ್ಕೆ ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗುವುದಿಲ್ಲ ಅನ್ನುವಂಥದ್ದು, ಕಾವ್ಯ ಕವಿಗಳನ್ನು ದೂರ ಮಾಡ್ತಕ್ಕಂಥ ತನ್ನ ಆಲೋಚನೆಗಳನ್ನು ಏನು ಬಿಂಬಿಸ್ತಾನೋ ತನ್ನ ಕೃತಿ ರಿಪಬ್ಲಿಕ್ನಲ್ಲಿ, ಸೊ ಅದನ್ನೇ ಮುಂದುವರಿಸಿಕೊಂಡು ಅರಿಸ್ಟಾಟಲ್ ಬೆಳೆಯುತ್ತೆ.
ಯಾಕಂದರೆ ಗುರುವಿನ ಶಿಷ್ಯ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯನಾಗುತ್ತೆ. ಹಾಗಾಗಿ ನಾವು ಪ್ಲೇಟೋ ಅರಿಸ್ಟಾಟಲ್ನ ಕಾಲದಲ್ಲೇ ಕಾವ್ಯಮೀಮಾಂಸೆಯನ್ನು ಓದಬೇಕಾಗ್ತದೆ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು. ಪ್ಲೇಟೋನ ಪ್ರಕಾರ ಪ್ಲೇಟೋ ಏನೇ ಹೇಳ್ತಾನೆ ಅನ್ನೋದನ್ನು ವಿವರವಾಗಿ ನಾವಿಲ್ಲಿ ಗಮನಿಸ್ಬೋದು. ಲೋಕವೆಂಬುದು ಮೂಲ ಸತ್ಯವೊಂದರ ಅನುಕರಣೆ ಅಂತ ಹೇಳೋದು. ಲೋಕ ಅನ್ನೋದೇನಿದೆ, ಇಡೀ ಪ್ರಪಂಚ, ಇಡೀ ಜಗತ್ತು ಅನ್ನೋದೇನಿದೆ, ಇದು ಮೂಲ ಸತ್ಯ ಒಂದರ ಅನುಕರಣೆ. ಅರ್ಥಾತ್ ನಾವು ಸಾಮಾನ್ಯವಾಗಿ ನಮಗೆ ಕಣ್ಣಿಗೆ ಕಾಣತಕ್ಕಂಥದ್ದು ಸತ್ಯ. ಈ ಜಗತ್ತು ಏನಿದೆ, ಈ ಪ್ರಪಂಚ ಅನ್ನೋದೇನಿದೆ, ಇದು ನಮಗೆ ಕಣ್ಣಿಗೆ ಕಾಣ್ತದೆ, ಆದ ಕಾರಣ ಇದು ಸತ್ಯ ಅಂತ ಹೇಳ್ತೇವೆ. ಆದರೆ ಪ್ಲೇಟೋ ಏನು ಹೇಳ್ತಾನಂದರೆ ಅದುವೇ ಸತ್ಯ ಅಲ್ಲ, ಅದು ಅನುಕರಣೆ. ಯಾವುದರ ಅನುಕರಣೆ ಅಂದರೆ ಅದರ ಮೂಲ ಸತ್ಯ ಅದು ಯಾವುದು ಅಂತ ಇಲ್ಲಿ ಹೇಳೋಣ. ಯಾಕಂದರೆ ಅದು ಕಣ್ಣಿಗೆ ಕಾಣೋದು. ಲೋಕಕ್ಕಿಂತಲೂ ಮೊದಲೊಂದು ಅಂಶ ಇತ್ತು, ಅದರ ಮೂಲ ಸತ್ಯ ಇತ್ತು. ಆ ಮೂಲ ಸತ್ಯವನ್ನು ಅನುಕರಿಸಿಕೊಂಡು ಈ ಲೋಕ ಬೆಳೆಯುತ್ತದೆ ಅಂತ ಹೇಳ್ತಾರೆ. ಕಾವ್ಯ ಈ ಅನುಕರಣೆಯ ಲೋಕದ ಅನುಕರಣೆ. ಕಾವ್ಯ ಅನ್ನೋದೇನಿದೆ ಈ ಲೋಕದ ಅನುಕರಣೆ. ಲೋಕವೇ ಅನುಕರಣೆ. ಯಾವುದರ ಅನುಕರಣೆ? ಅದರ ಮೂಲ ಸತ್ಯ ಏನಿತ್ತು ಅದರ ಅನುಕರಣೆ. ಅಂದರೆ ಕಾವ್ಯ ಅನ್ನೋದು ಆ ಅನುಕರಣೆಯ ಈ ಲೋಕದ ಅನುಕರಣೆ. ಆ ಮೂಲ ಸತ್ಯ ಅನ್ನೋದರ ಅನುಕರಣೆಯ ಈ ಲೋಕ ಏನಿದೆ ಅದರ ಅನುಕರಣೆ ಕಾವ್ಯ ಅಂತ ಆತ ಹೇಳ್ತಾನೆ. ಹಾಗಾಗಿ ಇದು ಸತ್ಯದಿಂದ ಬಹುದೂರವಾದು. ಹಾಗಾಗಿ ಕಾವ್ಯ ಅನ್ನೋದು ಸತ್ಯವನ್ನು ಹೇಳುವುದಿಲ್ಲ, ಸತ್ಯಕ್ಕಿಂತ ಭಿನ್ನವಾದ, ಸತ್ಯಕ್ಕಿಂತ ದೂರವಾದ ವಿಚಾರಗಳನ್ನು ಏನು ಈ ಲೋಕ ಕಾವ್ಯ ಹೇಳುತ್ತೆ ಅಂತ ಆತ ಹೇಳ್ತಾನೆ. ತತ್ವಶಾಸ್ತ್ರದಾಗೆ ಕಾವ್ಯಕ್ಕೆ ಸತ್ಯವನ್ನು ಹೇಳುವ ಶಕ್ತಿ ಇಲ್ಲ. ತತ್ವಶಾಸ್ತ್ರದ ಹಾಗೆ ಈ ತತ್ವಶಾಸ್ತ್ರ ಏನಿದೆ, ಫಿಲಾಸಫಿ ಏನಿದೆ, ಅದರ ಹಾಗೆ ಕಾವ್ಯಕ್ಕೆ ಸತ್ಯವನ್ನು ಹೇಳುವ ಶಕ್ತಿ ಇಲ್ಲ. ಆ್ಯಸ್ ಎ ಫಿಲಾಸಫರ್ ಪ್ಲೇಟೋ ಅವ ಹೇಳ್ತಕ್ಕಂಥ ತತ್ವಶಾಸ್ತ್ರ ಏನಿದೆ ಅದು ಸತ್ಯವನ್ನು ಹೇಳ್ತದೆ. ತತ್ವಶಾಸ್ತ್ರ ಏನಿದೆ ಅದು ಸತ್ಯವನ್ನು ಹೇಳುತ್ತೆ ಅಂತ ಪ್ಲೇಟೋ ಬಿಂಬಿಸಿದರೆ, ಆದರೆ ಕಾವ್ಯ ಅನ್ನೋದೇನಿದೆ ಅದು ಸತ್ಯವನ್ನು ಹೇಳುವುದಿಲ್ಲ, ಅದು ಸತ್ಯವನ್ನು ಹೇಳುವಂಥ ಶಕ್ತಿ ಅದಕ್ಕಿಲ್ಲ. ಅದು ಅನುಕರಣೆಯಿಂದ ಬಂದಿರತಕ್ಕಂಥ ಹಲವು ಅಂಶಗಳನ್ನು ಅದು ಹೇಳುತ್ತದೆ ಅಷ್ಟೇ. ಅದೇನಿದ್ದರೂ ಸುಳ್ಳಿನ ಜಗತ್ತು ಅಂತ ಹೇಳ್ತಾರೆ. ತತ್ವಶಾಸ್ತ್ರ ಅನ್ನೋದು ಸತ್ಯ, ಆದರೆ ಕಾವ್ಯ ಅನ್ನೋದೇನಿದೆ ಅದೊಂದು ಸುಳ್ಳು, ಅದೊಂದು ಸುಳ್ಳಿನ ಜಗತ್ತು ಅನ್ನೋದನ್ನು ಹೇಳ್ತಾನೆ. ಈ ಜಗತ್ತಿನ ಮೂಲಕ ಅದು ತರುಣ ಪೀಳಿಗೆಯನ್ನು ದಿಕ್ಕು ತಪ್ಪಿಸ್ತದೆ. ಕಾವ್ಯ ಅನ್ನೋದೇನಿದೆ ಅದು ಸುಳ್ಳನ್ನು ಹೇಳ್ತದೆ, ಅದು ಸುಳ್ಳಿನ ಜಗತ್ತು. ಈ ಸುಳ್ಳಿನ ಜಗತ್ತು ಏನಿದೆ, ಆ ಸುಳ್ಳು ಏನಿದೆ ಇವತ್ತಿನ ತರುಣ ಜನಾಂಗ ಏನಿದೆ, ತರುಣ ಪೀಳಿಗೆ ಏನಿದೆ ಅವರ ಮೇಲೆ ಪರಿಣಾಮವನ್ನು ಬೀರಿ ಅವರನ್ನು ದಿಕ್ಕು ತಪ್ಪಿಸ್ತದೆ, ಅವರ ಬದುಕನ್ನು ಹಾಳು ಮಾಡ್ತದೆ. ಹಾಗಾಗಿ ಕಾವ್ಯ ಅನ್ನೋದೇನಿದೆ ಅದು ಸುಳ್ಳಾಗುತ್ತೆ. ಆ ಸುಳ್ಳಿಂದರೆ ಈ ಜನಾಂಗ ಏನಿದೆ, ಯುವ ಜನಾಂಗ ಏನಿದೆ ಬದುಕಿನಲ್ಲಿ ದಾರಿ ತಪ್ತಾ ಇದೆ ಅನ್ನೋದನ್ನು ಪ್ಲೇಟೋ ಹೇಳ್ತಾರೆ. ಪ್ರಚೋದನಾತ್ಮಕವಾದ ಅದರ ನಿರೂಪಣೆ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುತ್ತದೆ. ಯಾವ ರೀತಿ ದಿಕ್ಕು ತಪ್ಪುತ್ತೆ ಅಂತ ಹೇಳಿದ್ರೆ ಅದು ಪ್ರಚೋದನಾತ್ಮಕವಾದ ಹೇಳಿಕೆಯನ್ನು ಕೊಡ್ತದೆ. ಅದು ಸತ್ಯ ಹೇಳುವುದಿಲ್ಲ, ಅದು ಪ್ರಚೋದನೆ ಉಂಟು ಮಾಡ್ತಕ್ಕಂಥದ್ದು. ಯಾವುದೋ ಜನರಲ್ಲಿ ಆ ಕಾವ್ಯವನ್ನು ಓದುವಂಥ ಓದುಗರೇನಿದ್ದಾರೆ ಅವರ ಓದುಗರಲ್ಲಿ ಮನಸ್ಸಿನಲ್ಲಿ ಪ್ರಚೋದನೆ ಅನ್ನುವಂಥದ್ದು, ಅಂದರೆ ಬೇರೆ ಬೇರೆ ಭಾವನೆಗಳನ್ನು ಉದ್ರೇಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಪ್ರಚೋದನಾತ್ಮಕವಾದ ಅದರ ನಿರೂಪಣೆ ಸಾಮಾಜಿಕ ಸ್ವಾಸ್ಥ್ಯಕ್ಕೆ, ಈ ಸಮಾಜದ ಸ್ವಾಸ್ಥ್ಯ ಏನಿದೆ, ಸಮಾಜದ ಆರೋಗ್ಯ ಏನಿದೆ ಅದು ಹದಗೆಡುವುದಕ್ಕೆ, ಸ್ವಾಸ್ಥ್ಯಕ್ಕೆ ಧಕ್ಕೆ ಬರುವುದಕ್ಕೆ ಅದು ಕಾರಣವಾಗ್ತದೆ. ಹಾಗಾಗಿ ತನ್ನ ಆದರ್ಶ ರಾಜ್ಯದಲ್ಲಿ ಕವಿಗಳಿಗೆ ಜಾಗವಿಲ್ಲ, ಕಾವ್ಯಕ್ಕೆ ಸ್ಥಾನವಿಲ್ಲ. ಕಾವ್ಯದ ಕೇಡನ್ನು ಉಂಟು ಮಾಡುವ ಕವಿಗಳನ್ನು ಆದರ್ಶ ರಾಜ್ಯದಿಂದ ಹೊರಗಟ್ಟಿ ಅಂತ ಹೇಳ್ತಾರೆ. ಆದ ಕಾರಣ ಈ ಎಲ್ಲ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು ಕಾವ್ಯ ಆಗಿರುವ ಕಾರಣವಾಗಿ ಪ್ಲೇಟೋ ತನ್ನ ಆದರ್ಶ ರಾಜ್ಯ ಅನ್ನೋದಿದೆ. ಸೊ ಅದನ್ನು ಕಲ್ಯಾಣ ರಾಜ್ಯ ಅಂತೇಳಿ ಪೊಲಿಟಿಕಲ್ ಸೈನ್ಸಲ್ಲಿ ಓದ್ತೀವಿ. ಅವ ಆದರ್ಶ ರಾಜ್ಯ ಅನ್ನೋದಿದೆ. ಈ ಆದರ್ಶ ರಾಜ್ಯದಲ್ಲಿ ಕವಿಗಳಿಗೆ ಜಾಗ ಇಲ್ಲ. ಕವಿಗಳಿದ್ದರೆ ಈ ಜನರನ್ನು ಹಾಳು ಮಾಡ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ. ಹಾಗಾಗಿ ಕವಿಗಳಿಗೆ ಜಾಗವಿಲ್ಲ, ಕಾವ್ಯಕ್ಕೆ ಸ್ಥಾನವಿಲ್ಲ. ಮತ್ತು ಕಾವ್ಯದ ಕೇಡನ್ನು ಉಂಟು ಮಾಡುವ ಕವಿಗಳನ್ನು ಆದರ್ಶ ರಾಜ್ಯದಿಂದ ಹೊರಗಟ್ಟಿ ಅಂತೇಳಿ ಆದೇಶ ಮಾಡ್ತಾರೆ.
ಹಾಗಾಗಿ ಕವಿಗಳು ಇಲ್ಲಿ ಇರಬಾರ್ದು ಅಂತ ಹೇಳ್ತಕ್ಕಂಥ ಕವಿಗಳನ್ನು ಹೊರಗಟ್ತಕ್ಕಂಥ ಕೆಲಸವನ್ನು ಇಲ್ಲಿ ಪ್ಲೇಟೋ ಮಾಡ್ತಾನೆ ತನ್ನ ಆದರ್ಶದಲ್ಲಿ. ಈ ಕಾವ್ಯವನ್ನು ಅನುಕರಣೆ ಎಂದು, ಈ ಅನುಕರಣೆಯ ಮೂಲಕ ಅದು ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ ಎಂದು ಕಾವ್ಯ ಜಗತ್ತನ್ನು ಆತ ನಿರಾಕರಿಸ್ತಾನೆ. ಒಟ್ಟಿನಲ್ಲಿ ಈ ಕಾವ್ಯ ಅನ್ನೋದಿದೆ ಅದು ಅನುಕರಣೆ, ಮತ್ತು ಈ ಅನುಕರಣೆಯ ಮೂಲಕವಾಗಿ ಅದು ಕೆಟ್ಟ ಪರಿಣಾಮವನ್ನು ಈ ಸಮಾಜದ ಮೇಲೆ, ಈ ಜಗತ್ತಿನ ಮೇಲೆ ಮಾಡ್ತದೆ. ಆದ ಕಾರಣ ನನ್ನ ಈ ಆದರ್ಶದಲ್ಲಿ ಕಾವ್ಯ ಜಗತ್ತು ಅನ್ನೋದು ಇರಲೇಬಾರ್ದು ಅಂತೇಳಿ ಅದನ್ನು ನಿರಾಕರಿಸ್ತಾರೆ. ಸೊ ಇದಿಷ್ಟು ಪ್ಲೇಟೋ ಹೇಳ್ತಕ್ಕಂಥ ಕಾವ್ಯದ ಕುರಿತಾಗಿ, ಸಾಹಿತ್ಯದ ಕುರಿತಾಗಿ ಪ್ಲೇಟೋ ಹೇಳ್ತಕ್ಕಂಥ ಅಂಶಗಳು. ನಂತರ ಅವನ ಶಿಷ್ಯನಾಗಿರ್ತಕ್ಕಂಥ ಅರಿಸ್ಟಾಟಲ್ ಅದನ್ನು ನಿರಾಕರಿಸ್ತಾನೆ. ಪ್ಲೇಟೋ ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ಅರಿಸ್ಟಾಟಲ್ ಒಪ್ಪಿಕೊಳ್ಳುವುದು. ಹಲವಾರು ಅಂಶಗಳನ್ನು ಪ್ಲೇಟೋನ ಹಲವಾರು ಅಂಶಗಳ ಅಭಿಪ್ರಾಯಗಳನ್ನು ಅರಿಸ್ಟಾಟಲ್, ಅವನ ಶಿಷ್ಯನಾಗಿರ್ತಕ್ಕಂಥ ಅರಿಸ್ಟಾಟಲ್ ನಿರಾಕರಿಸ್ತಾನೆ. ಹಾಗಾದರೆ ಅರಿಸ್ಟಾಟಲ್ ಏನು ಹೇಳ್ತಾನೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ನಾವು. ಅವ ಕಾವ್ಯವನ್ನು ಅನುಕರಣೆ ಎಂದೇ ಒಪ್ಪಿಕೊಂಡು ಅದನ್ನು ಪ್ರತಿನಿಧಿಸುವಿಕೆ ಎಂಬ ಅರ್ಥದಲ್ಲಿ ಗ್ರಹಿಸಿ ಸತ್ಪರಿಣಾಮದ ಲೋಕೋಪಕಾರಿ ಸಂಗತಿಯಾಗಿ ಅರ್ಥೈಸಿದ. ಯಾರು? ಅವನ ಪ್ಲೇಟೋನ ಶಿಷ್ಯನಾದ ಅರಿಸ್ಟಾಟಲ್. ಅವ ಏನು ಹೇಳ್ತಾನಂದರೆ, ಪ್ಲೇಟೋ ಹೇಳಿದಾಗ ಕಾವ್ಯ ಅನ್ನೋದು ಅನುಕರಣೆ, ಅದನ್ನು ಒಪ್ಕೊಳ್ತಾನೆ. ಆದರೆ ಆ ಅನುಕರಣೆಯನ್ನು ಅದು ಏನು ಯಥಾಪ್ರತಿಯಾದ ನಕಲ್ವಲ್ಲ, ಅದು ಒಂದು ಪ್ರತಿನಿಧಿಸುವಿಕೆ, ಅದೊಂದು ಐಡೆಂಟಿಫಿಕೇಷನ್. ಸೊ ಪ್ರತಿನಿಧಿಸುವಿಕೆ, ಇಟ್ಸ್ ಎ ಮೆಂಬರ್ಶಿಪ್. ಹಾಗಾಗಿ ಪ್ರತಿನಿಧಿಸುವಿಕೆ ಎಂಬ ಅರ್ಥದಲ್ಲಿ ಗ್ರಹಿಸಿ ಸತ್ಪರಿಣಾಮದ ಲೋಕೋಪಕಾರಿ ಸಂಗತಿಯಾಗಿ ಅರ್ಥೈಸಿ. ಪ್ಲೇಟೋ ಹೇಳ್ತಕ್ಕಂಥ ಪ್ರಕಾರ ಇದು ಕೇವಲ ಅನುಕರಣೆ ಅಲ್ಲ, ಮತ್ತು ಅದು ದುಷ್ಪರಿಣಾಮವನ್ನು ಬೀರುವುದಿಲ್ಲ. ಅನುಕರಣೆ ಹೌದೇ ಹೌದು, ಆದರೆ ಅನುಕರಣೆ ಆದರೂ ಅದು ಸತ್ಪರಿಣಾಮವನ್ನು ಈ ಜಗತ್ತಿನ ಮೇಲೆ ಬೀಳುತ್ತದೆ ಅನ್ನೋದನ್ನು ಆತ ಹೇಳ್ತಾನೆ. ಇದು ಅರಿಸ್ಟಾಟಲ್ ಹೇಳ್ತಕ್ಕಂಥ ಪ್ಲೇಟೋನ ಶಿಷ್ಯರಾಗಿರ್ತಕ್ಕಂಥ ಅರಿಸ್ಟಾಟಲ್. ಕಾವ್ಯವನ್ನು ಕುರಿತ ಅರಿಸ್ಟಾಟಲ್ನ ಈ ನಿರೂಪಣೆಯನ್ನೇ ಅನುಕರಣ ಸಿದ್ಧಾಂತ ಅಂತ ಕರೀತೀವಿ. ಸೊ ಏನು ಪ್ಲೇಟೋ ಅನುಕರಣೆ ಅಂತ ಹೇಳ್ತಾನೋ, ಅವ ತನ್ನ ರಿಪಬ್ಲಿಕ್ ರೀತಿಯಲ್ಲಿ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನು ಮಂಡಿಸ್ತಾ ಇದ್ದಾಗನೇ ಒಂದಷ್ಟು ಕಾವ್ಯದ ಕುರಿತ ಅಂಶಗಳನ್ನು ಒಂದೆರಡು ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸ್ತಾನೆ. ಅದೇ ವಿಚಾರಗಳನ್ನು ಇಟ್ಟುಕೊಂಡು ಅವನ ಶಿಷ್ಯನಾಗಿರ್ತಕ್ಕಂಥ ಅರಿಸ್ಟಾಟಲ್ ಏನು ಮಾಡ್ತಾರಂದರೆ, ಕಾವ್ಯದ ಕುರಿತಾಗಿ ಆತ ಹೇಳ್ತಾನೆ, ಕಾವ್ಯದ ಕುರಿತಾಗಿ ಹೇಳ್ತಾನೆ. ಹಾಗಾಗಿ ಈ ಕಾವ್ಯಮೀಮಾಂಸೆ ಅನ್ನೋದು ಆರಂಭಕ್ಕೆ ಅದನ್ನು ಪ್ರಸ್ತಾಪಿಸಿದ ಪ್ಲೇಟೋ ಆದರೂ ಅದನ್ನು ಮುಂದುವರೆಸಿಕೊಂಡು ಹೋಗ್ತಕ್ಕಂಥದ್ದು, ಅದಕ್ಕೆ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ಕೊಟ್ಟಿರ್ತಕ್ಕಂಥವನು ಅರಿಸ್ಟಾಟಲ್. ಹಾಗಾಗಿ ಅವ ಏನು ಅನುಕರಣೆ ಅಂತ ಹೇಳ್ತಾನೆ, ಈ ಅನುಕರಣೆಯನ್ನು ಒಪ್ಪಿಕೊಂಡು ಆ ಅನುಕರಣೆಯನ್ನು ಭಿನ್ನ ಅರ್ಥದಲ್ಲಿ ಅರ್ಥೈಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವನು ಅರಿಸ್ಟಾಟಲ್. ಆದ ಕಾರಣ ಕಾವ್ಯದ ಕುರಿತಾಗಿ ಅರಿಸ್ಟಾಟಲ್ ಹೇಳ್ತಕ್ಕಂಥ ನಿರೂಪಿಸ್ತಕ್ಕಂಥ ಸಂಗತಿಗಳೇನಿವೆ ಅದನ್ನು ನಾವು ಅನುಕರಣ ಸಿದ್ಧಾಂತ ಅಂತೇಳಿ ಕರಿತೀವಿ. ಸೊ ನೀವು ಹಾಗಾದರೆ ಅರಿಸ್ಟಾಟಲ್ನ ಕೆಲವಾರು ವಿಚಾರಗಳನ್ನು ಅವನ ಅನುಕರಣ ಸಿದ್ಧಾಂತ ಅಂದರೆ ಏನು ಇತ್ಯಾದಿ ವಿಷಯಗಳನ್ನು ಗಮನಿಸಿಕೊಳ್ಬೇಕು. ಇದು ಮುಂದಿನ ಒಂದು ಅಧ್ಯಾಯ 1ಕ್ಕೆ ಸಂಬಂಧಪಟ್ಟದ್ದು. ಹೋಮರ್ ಮತ್ತು ಅರಿಸ್ಟಾಟಲ್ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಿ ಹೆಸರು. ಹೋಮರ್ ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನ, ಹಾಗೆಯೇ ಅರಿಸ್ಟಾಟಲ್ ಇವರು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಪ್ರಭಾವಿ ಹೆಸರುಗಳು. ಒಬ್ಬ ಕವಿ, ಇನ್ನೊಬ್ಬ ತಾತ್ವಿಕ. ಹೋಮರ್ ಅನ್ನೋನೊಬ್ಬ ಕವಿ ಆದರೆ ಅರಿಸ್ಟಾಟಲ್ ಏನಿದೆ ಅವ ಇನ್ನೊಬ್ಬ ತತ್ವಶಾಸ್ತ್ರಿ. ಕ್ರಿಸ್ತಪೂರ್ವ 384ರಲ್ಲಿ ವೈದ್ಯ ದಂಪತಿಯಾಗಿ ಹುಟ್ಟಿದಂಥ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯನಾಗಿದ್ದ ಅಲೆಕ್ಸಾಂಡರ್ನ ಗುರುವಾಗಿದ್ದ. ಕ್ರಿಸ್ತಪೂರ್ವನ ಕಾಲ ಕ್ರಿಸ್ತಪೂರ್ವ 388. ಅಲ್ಲಿ ಆ ಕಾಲದಲ್ಲಿ ವೈದ್ಯ ದಂಪತಿಗಳಿವೆ. ವೈದ್ಯರು, ಇಬ್ಬರು ವೈದ್ಯರು, ಅರಿಸ್ಟಾಟಲ್ನ ತಂದೆ ತಾಯಿ. ಆ ವೈದ್ಯ ದಂಪತಿಯ ಮಗನಾಗಿ ಹುಡ್ತಾದನೆ ಈ ಅರಿಸ್ಟಾಟಲ್. ಸೊ ಈ ಅರಿಸ್ಟಾಟಲ್ ಪ್ಲೇಟೋನಲ್ಲಿ ಶಿಷ್ಯನಾಗಿ ಇರ್ತಾನೆ.
ಹಾಗಾಗಿ ಪ್ಲೇಟೋನ ಶಿಷ್ಯ. ಮತ್ತು ಮುಂದಕ್ಕೆ ಬರ್ತಕ್ಕಂಥ ಅಲೆಕ್ಸಾಂಡರ್ ಎಂದರೆ ಅವ ಅರಿಸ್ಟಾಟಲ್ನ ಶಿಷ್ಯ. ಹಾಗಾಗಿ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ ಮತ್ತು ಅಲೆಕ್ಸಾಂಡರ್ನ ಗುರು. ಅಪಾರ ಜ್ಞಾನಿ ಎಂದೇ ಗುರುತಿಸಲ್ಪಟ್ಟಂಥ ಅರಿಸ್ಟಾಟಲ್ ಇಲ್ಲಿ ಅಲೆಕ್ಸಾಂಡರ್ ಗುರುವಾಗಿದೆ. ಅಲೆಕ್ಸಾಂಡರ್ ಮರೆಯಾದ ನಂತರ ದೈವದ್ರೋಹದ ಆರೋಪಕ್ಕೂ ಒಳಗಾಗಿದೆ. ಸೊ ಅಲೆಕ್ಸಾಂಡರ್ ಅಥೆನ್ಸ್ನ ರಾಜನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಅವ ಕಣ್ಮರೆ ಆಗ್ತಾನೆ. ಆಗ ಅವನ ಮೇಲೆ ಒಂದು ಆರೋಪ ಬರ್ತದೆ, ದೈವದ್ರೋಹದ ಆರೋಪ ಬರ್ತದೆ. ಸೊ ಹಾಗಾಗಿ ದೈವದ್ರೋಹದ ಆರೋಪಕ್ಕೆ ಒಳಗಾಗ್ತಾನೆ ಆತ. ಆದರೆ ಅಪಾರ ಜ್ಞಾನಿ ಎಂದೇ ಗುರುತಿಸಲ್ಪಟ್ಟಿದ್ದ ಅರಿಸ್ಟಾಟಲ್ ಪಠಣಕ್ಕಿಂತ ಪ್ರಯೋಗಕ್ಕೆ ಒತ್ತು ಕೊಟ್ಟಿದ್ದ. ಅಪಾರ ಜ್ಞಾನಿ ಅರಿಸ್ಟಾಟಲ್ ಪ್ಲೇಟೋನಿಂದಾಗಿ ಬಹಳಷ್ಟು ವಿಚಾರಗಳನ್ನ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಪಾರ ಜ್ಞಾನಿ ಆಗಿರ್ತಕ್ಕಂಥ ಅರಿಸ್ಟಾಟಲ್ ಪಠಣಕ್ಕಿಂತ ಓದಿಗಿಂತಲೂ ಅದನ್ನು ಪ್ರಯೋಗಕ್ಕೆ ಒಳಪಡಿಸೋದಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾಯಿದ್ದ. ಈತನ ಕಾರ್ಯಕ್ಷೇತ್ರ ವಿಶಾಲವಾಗಿರ್ತಕ್ಕ ಕೇವಲ ಕಾವ್ಯದ ಕುರಿತು ಮಾತ್ರ ಅಲ್ಲ, ಅವ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಾಯಿದ್ದರು. ತತ್ವಶಾಸ್ತ್ರ, ತರ್ಕ, ಧರ್ಮ, ಕಾವ್ಯ, ನಾಟಕ, ರಾಜನೀತಿ, ಇತಿಹಾಸ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ವಾಯುಶಾಸ್ತ್ರ, ಈ ರೀತಿ ಬೇರೆ ಬೇರೆ ಶಾಸ್ತ್ರೀಯ ವಿಚಾರಗಳ ಕುರಿತು ಅಭ್ಯಾಸ ಮಾಡ್ತಾನೆ. ಮತ್ತು ಆ ಕುರಿತು ಶಾಸ್ತ್ರೀಯವಾದ ಗ್ರಂಥಗಳನ್ನು ಆತ ಬರೆದಿರ್ತಾನೆ. ತನ್ನ ಕಾಲದಲ್ಲಿ ಪ್ರಚಾರದಲ್ಲಿದ್ದ ಎಲ್ಲ ಕಲೆ ಶಾಸ್ತ್ರಗಳ ಅಭ್ಯಾಸದ ಹಿನ್ನೆಲೆ ಆತ ತನ್ನ ಕಾಲದಲ್ಲಿದ್ದಂಥ ಎಲ್ಲ ಕಲೆ ಮತ್ತು ಸಾಹಿತ್ಯವನ್ನು ಆತ ಅಭ್ಯಾಸ ಮಾಡ್ತಾನೆ. ಸೊ ಅಭ್ಯಾಸದ ಹಿನ್ನೆಲೆಯುಳ್ಳಂಥ ಆತ ಸರ್ವಶಾಸ್ತ್ರ ವಿಶಾರದ ಅನ್ನುವಂಥ ಮಾತನ್ನು ಗಳಿಸ್ಕೊಳ್ತಾನೆ. ಡಾಂಟೆ ಮಾತಲ್ಲಿ ಹೇಳೋದಾದರೆ ಬಳ್ಳಿದರ ಗುರು ಎಂಬ ಗೌರವವನ್ನು ಗಳಿಸ್ತಾನೆ. ಅವ ಎಲ್ಲರಿಂದ ಸರ್ವಶಾಸ್ತ್ರ ವಿಶಾರದ ಅಂತೇಳಿ ಬಿರುದನ್ನು ಪಡ್ಕೊಂಡೆ. ಆ ಕಾಲದಲ್ಲಿದ್ದ ಮತ್ತೊಬ್ಬ ತತ್ವಶಾಸ್ತ್ರ ವಿಮರ್ಶಕ ಡಾಂಟೆ ಏನಿದ್ದಾನೆ, ಆ ಡಾಂಟೆ ಇವನನ್ನು ಬಲ್ಲಿದರ ಗುರು, ಅರಿಸ್ಟಾಟಲ್ನ ಬಲ್ಲಿದರ ಗುರು ಅಂತ ಹೇಳ್ತಾರೆ. ಪಾಶ್ಚಾತ್ಯ ಕವಿ ಚಿಂತನೆಗೆ ಸಂಬಂಧಿಸಿ ಆತನ ಕವಿ ಮೀಮಾಂಸಾ ಕೃತಿಯನ್ನೇ ಆದಿಗ್ರಂಥ ಎಂದು ಗುರುತಿಸಲಾಗ್ತದೆ. ಹಾಗಾಗಿ ಅರಿಸ್ಟಾಟಲ್ ಏನು ಪಾಶ್ಚಾತ್ಯ ಕಾವ್ಯ ಚಿಂತನೆ ಅನ್ನುವಂಥ ಕೃತಿಯನ್ನು ಬರೆಯುತ್ತಾನೆ, ಆ ಕೃತಿಯೇ ಪಾಶ್ಚಾತ್ಯ ಕಾವ್ಯ ಚಿಂತನೆಗೆ ಸಂಬಂಧಪಟ್ಟಂಥ ಮೂಲ ಕೃತಿಯಾಗುತ್ತದೆ. ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಭರತನಿರುವಂತೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಅರಿಸ್ಟಾಟಲ್ ಆಚಾರ್ಯ ಪುರುಷನಾಗಿರ್ತಾನೆ. ಸಂಸ್ಕೃತ ಕಾವ್ಯ ಮೀಮಾಂಸೆ ಭರತನಿಂದ ಬೆಳೆದು ಬಂದರೆ ಪಾಶ್ಚಾತ್ಯ ಕಾವ್ಯ ಚಿಂತನೆ ಅನ್ನೋದು ಅರಿಸ್ಟಾಟಲ್ನಿಂದ ಬೆಳೆದು ಬರ್ತದೆ. ಆದರೆ ನಿರ್ದಿಷ್ಟವಾಗಿ ಕಾವ್ಯವನ್ನು ಕುರಿತ ಇಡೀ ಒಂದು ಶಾಸ್ತ್ರಬದ್ಧ ಕೃತಿಯಾದರೆ ಅಷ್ಟರಲ್ಲಿ ಬರೆದಿಲ್ಲ. ಕಾವ್ಯದ ಕುರಿತು ಅವರು ಬರೆದಿಲ್ಲ. ಇಂದು ಯಾವುದನ್ನು ಈತನ ಕಾವ್ಯಮೀಮಾಂಸೆ ಗುರುತಿಸಲಾಗುತ್ತದೋ ಅದು ಆತನ ಕಾವ್ಯಮೀಮಾಂಸೆ ಎಂಬ 50 ಪುಟಗಳ ಪುಟ್ಟ ಕೃತಿ. ಏನು ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಕಾವ್ಯಮೀಮಾಂಸೆ ಅಂದರೆ ಅದೊಂದು ಸಣ್ಣ ಕೃತಿ, 50 ಪುಟಗಳ ಇರ್ತಕ್ಕಂಥದ್ದು. ಹಾಗೂ ಭಾಷಣಶಾಸ್ತ್ರ ಮತ್ತು ಇತರ ಕೃತಿಗಳಲ್ಲಿ ಹೇಳಲಾದ ವಿಚಾರಗಳ ಸಂಕಲಿತ ಸಂಗತಿಗಳು. ಅವ ಭಾಷಣಶಾಸ್ತ್ರ ಮತ್ತು ಇತರ ಕೃತಿಗಳ ಹೇಳತಕ್ಕಂಥ ಅಂಶಗಳಿವೆ, ಅವೆಲ್ಲವನ್ನು ಒಂದು ಕಡೆ ಸಂಗ್ರಹಿಸಿ ಬರೆದಿರ್ತಕ್ಕಂಥ ಕೃತಿಯ ಕಾವ್ಯಮೀಮಾಂಸೆ. ಅದರ ಒಟ್ಟಿಗೆ ರುದ್ರನಾಟಕವನ್ನು ಕುರಿತಂತೆ ಅರಿಸ್ಟಾಟಲ್ ವಿಶದವಾಗಿ ನಿರ್ಮಿಸ್ತಾನೆ. ರುದ್ರನಾಟಕ ಸಾಹಿತ್ಯದಲ್ಲಿರ್ತಕ್ಕಂಥ ಮತ್ತೊಂದು ಪ್ರಕಾರ ಏನಿದೆ, ಆ ರುದ್ರನಾಟಕದ ಕುರಿತಾಗಿ ಅರಿಸ್ಟಾಟಲ್ ವಿಶಾಲವಾದ ವಿಚಾರಗಳನ್ನು ಅಲ್ಲಿ ಮಂಡಿಸ್ತಾನೆ. ಜಗತ್ತಿನ ಜ್ಞಾನ ಭಂಡಾರವನ್ನು ಉತ್ಪಾದಕ, ವ್ಯಾವಹಾರಿಕ, ತತ್ವಾನ್ವೇಷಣೆಯನ್ನು 3 ಭಾಗಗಳಲ್ಲಿ ವಿಂಗಡಿಸ್ತಾನೆ. ಆತ ಜಗತ್ತಿನಲ್ಲಿರ್ತಕ್ಕಂಥ ಒಟ್ಟು ಜ್ಞಾನ ಭಂಡಾರವನ್ನು ಉತ್ಪಾದಕ, ವ್ಯಾವಹಾರಿಕ ಮತ್ತು ತತ್ವಾನ್ವೇಷಕ ಜ್ಞಾನ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಆತ ವಿಭಾಗಿಸ್ತಾನೆ. ಸಾಹಿತ್ಯ ಮತ್ತು ಕಲೆಗಳನ್ನು ಮೊದಲ ವಿಭಾಗದಲ್ಲಿ ಸೇರಿಸ್ತಾನೆ. ಅಂದರೆ ಉತ್ಪಾದಕ ವಿಭಾಗ ಜ್ಞಾನ ಭಂಡಾರ. ಸಾಹಿತ್ಯ ಮತ್ತು ಕಲೆಗಳು ಕೊಡ್ತಕ್ಕಂಥ ಜ್ಞಾನ ಏನಿದೆ ಅದನ್ನು ಮೊದಲ ಜ್ಞಾನ ಭಂಡಾರದಲ್ಲಿ, ಅಂದರೆ ಉತ್ಪಾದಕ ಜ್ಞಾನ ಭಂಡಾರದಲ್ಲಿ ಆತ ಸೇರಿಸಿದರೆ ಈತನ ಸೇರಿಸ್ತಾನೆ. ಆತನ ಅನುಕರಣ, ರುದ್ರನಾಟಕ ಮತ್ತು ಕೆಥಾರ್ಸಿಸ್ ಮುಂತಾದ ಪರಿಕಲ್ಪನೆಗಳು ಸಾಹಿತ್ಯದಲ್ಲಿ ಅತಿ ಮುಖ್ಯವಾಗಿ ಪರಿಕಲ್ಪನೆ ಮಾಡಿವೆ. ಅವೇ ಹೇಳ್ತಕ್ಕಂಥ ಕೆಲವು ಕಾನ್ಸೆಪ್ಟ್ಗಳು, ಪರಿಕಲ್ಪನೆಗಳಿವೆ. ರುದ್ರನಾಟಕ, ಅನುಕರಣೆ ಮತ್ತು ಕೆಥಾರ್ಸಿಸ್, ಈ 3 ಮುಖ್ಯವಾದ ಪರಿಕಲ್ಪನೆಗಳಿವೆ. ಅವು ಸಾಹಿತ್ಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಒಳಪಡ್ತವೆ. ಹಾಗಾಗಿ ಅದನ್ನು ಅರಿಸ್ಟಾಟಲ್ನ ಈ 3 ಮುಖ್ಯ ಪರಿಕಲ್ಪನೆಗಳನ್ನು, ಅನುಕರಣ, ರುದ್ರನಾಟಕ ಮತ್ತು ಕೆಥಾರ್ಸಿಸ್, ಈ 3 ಪರಿಕಲ್ಪನೆಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಿಕೊಳ್ಳಬೇಕು. ಇಷ್ಟು ಅಂಶಗಳನ್ನು ಈ ತರಗತಿಯಲ್ಲಿ ನಾನು ಮಂಡಿಸಿದ್ದೇನೆ.
ಸೊ ಮುಂದಿನ ವಿಚಾರಗಳನ್ನು ಮುಂದಿನ ಕ್ಲಾಸಲ್ಲಿ ಗಮನಿಸ್ಕೊಳ್ಬೇಕು. ನೀವು ಇಡೀ ಪಠ್ಯ ಭಾಗ ಏನು ಮಾಡಿದೆ ಅದನ್ನು ಓದಿಕೊಳ್ತಾ ಇರಬೇಕು, ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಧನ್ಯವಾದ.